ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನೀ ಇಲ್ಲದೆ ಬದುಕೆಲ್ಲಿದೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 49. ಇಂದಿನ ಸಂಚಿಕೆಯಲ್ಲಿ ಧರಿತ್ರಿ ತಾನು ನಿಮ್ಮ ಮನೆಗೆ ಮೊದಲಿನ ಥರ ಬರಲ್ಲ ಎಂದು ಧರಣಿ ಮದುವೆ ಮುಗಿದ ಮೇಲೆ ತನ್ನ ಜಾಬ್ ಬಿಟ್ಟು ಊರಿಗೆ ತಾವಿಬ್ರು ಕಟ್ಟಿಸಿರುವ ಮನೆಗೆ ಬರ್ತೇನೆ ಎಂದು ಒಪ್ಪಿಕೊಂಡ್ರು. ಮುಂದೆ ಅದ್ವೈತ್ ಅವಳ ಮಾತಿಗೆ ಒಪ್ಪಿ ಥ್ಯಾಂಕ್ಸ್ ಚಿನ್ನಮ್ಮ ಎಂದ. ಅದ್ವೈತ್ಗೆ ಆಕಾಶದಲ್ಲಿ ಮಿನುಗುವ ನಕ್ಷತ್ರ ಕೈಗೆ ಸಿಕ್ಕಷ್ಟು ಖುಷಿ ಹುಡುಗನಿಗೆ. ಯಾಕಂದರೆ ಧರಿತ್ರಿ ಬಗ್ಗೆ ಪ್ರಭಾವತಿಯವರು ಇಂದೊಮ್ಮೆ ಮಾತಾಡೋದನ್ನ ಕೇಳಿದ್ದ. ದರ್ಶನ್ ಬಳಿ ಧರಿತ್ರಿ ಒಂದ್ಸಲ ಮನಸ್ಸು ಕೆಡಿಸ್ಕೊಂಡ್ರೆ ಮುಗೀತು, ಅವಳು ಮೊದಲಿನ ಥರ ಇರಲ್ಲ ಕಣು. ಅದಕ್ಕೆ ಅವಳ ಮದುವೆ ಆದ ಮೇಲೆ ಅದ್ವೈತ್ ಅವರಿಗೆ ಅವಳ ಬಗ್ಗೆ ಎಲ್ಲನೂ ಹೇಳಿದ್ದೆ. ಆದರೆ ನಾನು ಏನಾಗುತ್ತೆ ಅಂತ ಹೆದರಿದ್ದೇನೋ ಅದೇ ಆಗಿದೆ. ಈಗ ಅವಳು ಮೊದಲಿನ ಥರ ಗಂಡ ಸಂಸಾರ ಅನ್ನೋದು ಕಷ್ಟ ಎಂದು ತಮ್ಮ ದುಃಖನ ದರ್ಶನ್ ಮುಂದೆ ತೋಡ್ಕೊಳ್ಳೋದು ಕೇಳ್ಕೊಂಡಿದ್ದ ಅದ್ವೈತ್. ಹೌದು, ಧರಿತ್ರಿ ಅದೇ ಕ್ಯಾರೆಕ್ಟರ್ನ ಹುಡುಗಿ, ತುಂಬ ತಾಳ್ಮೆಯಿಂದ ಸಹಿಸುವಂಥ ಹುಡುಗಿ. ಹಾಗಂತ ಒಮ್ಮೆ ಅವಳ ಮನಸ್ಸನ್ನು ಹೊಡೆದ್ರೆ ಯಾವುದೇ ಕಾರಣಕ್ಕೂ ಅವರನ್ನು ಒಮ್ಮೆಯೂ ತಿರುಗಿ ಕೂಡ ನೋಡಲ್ಲ. ಅಷ್ಟು ಕಠಿಣ ಮನಸ್ಸಿನ ಹುಡುಗಿ ಕೂಡ ಇವಳು. ಎಕ್ಸಾಂಪಲ್ ಅವರಪ್ಪ ಅವರನ್ನು ತುಂಬ ಪ್ರೀತಿಸ್ತಿದ್ದ ಹುಡುಗಿ ಅಂದರೆ ಇವಳೆ. ಎಷ್ಟೇ ಮನೆಯಲ್ಲಿ ಜಗಳ ಮಾಡಿ ಮಾತು ಬಿಟ್ಟರು ಧರಿತ್ರಿ ಹೋಗಿ ಅವರಪ್ಪನಿಗೆ ಮಾತಾಡಿಸಿ ಅವ್ರಿಗೆ ಊಟ ಕೊಟ್ಟು ಉಪಚರಿಸೋಳು. ಅದೇ ಯಾವಾಗ ತನ್ನ ತಾಯಿಯ ಮೇಲೆ ಅವರಪ್ಪ ದೈಹಿಕ ಹಲ್ಲೆ ಮಾಡಿ ತನ್ನ ತಾಯಿಯ ಶೀಲದ ಬಗ್ಗೆ ಮಾತಾಡಿದ್ರೋ ಆಗಲೇ ಹುಡುಗಿ ಅವರಪ್ಪನನ್ನು ಅವಳ ಮನಸ್ಸಲ್ಲಿ ಸಾಯಿಸಿದ್ಲು. ಅವರಪ್ಪನನ್ನು ಹೊರಗಾಕಿದ ಮೇಲೆ ಹೊರಗೆಲ್ಲ ಇರಲಾಗದೆ ಯಾರೂ ನೋಡ್ಕೊಳ್ಳೋರು ಇಲ್ಲದೆ ತುಂಬ ಸಲ ಇವಳಿಗೆ ಅವರಪ್ಪ ಕಾಲ್ ಮಾಡಿದ್ದು ಉಂಟು. ಆಗ ಧರಿತ್ರಿ ಎಂದು ಅವರ ಬಳಿ ಮಾತಾಡುವ ಮನಸ್ಸು ಮಾಡಿರಲಿಲ್ಲ. ಕರೋನಾ ಟೈಮ್ನಲ್ಲೂ ಅವರ ಅಪ್ಪನಿಗೆ ಕರೋನಾ ಪಾಸಿಟಿವ್ ಎಂದು ತಾನು ಇನ್ನು ಮುಂದೆ ಹಾಗೆಲ್ಲ ಮಾಡಲ್ಲ, ನಾನು ಸುಮ್ಮನೆ ಮನೆಯಲ್ಲಿ ಇರ್ತೀನಿ ಎಂದು ಬೇಡಿದ್ರು ಹುಡುಗಿ ಅವರ ನಾಟಕ ನೋಡಿದ್ರಿಂದ ಬಗದೆ ಯಾರು ಅಂತ ಗೊತ್ತಿಲ್ಲ ಎಂದು ಅವರ ನಂಬರ್ನ ಬ್ಲಾಕ್ ಮಾಡಿದ್ಲು. ಜೀವನದಲ್ಲಿ ಯಾವುದಕ್ಕೂ ಹೆದರದ ಹುಡುಗಿ ಅವರಪ್ಪ ಅವರ ಅಮ್ಮನಿಗೆ ಕೊಡುತ್ತಿದ್ದ ಹಿಂಸೆನ ಕತ್ತಲಲ್ಲೇ ನೋಡಿ ಹೆದರಿದ್ಲು. ಪ್ರಭಾವತಿಯವರು ಎಂದು ಮಕ್ಕಳಲ್ಲಿ ಅದನ್ನೆಲ್ಲ ಹೇಳ್ಕೊಂಡಿರಲಿಲ್ಲ. ಅವರ ಗಂಡ ಕೊಡುವ ನೋವು ಕಾರಣ ಯಾರೂ ನಮಗೆ ಸಹಾಯ ಮಾಡಲ್ಲ ಎಂದು. ನಾನು ಈಗ ಗಂಡನನ್ನು ದೂರ ಮಾಡಿಕೊಂಡ್ರೆ ಇಡೀ ಸಮಾಜ ತನ್ನ ಮಕ್ಕಳನ್ನು ಬೇರೆ ಥರ ನೋಡುತ್ತೆ. ಅವರನ್ನು ಮದುವೆ ಮಾಡುವಾಗ ತುಂಬ ಜನ ನಾನಾ ಥರ ಮಾತಾಡ್ತಾರೆ ಎಂದು ಹೆದರಿದ್ರು. ಆದರೆ ಧರಿತ್ರಿ ತನ್ನ ತಾಯಿ ನೋವು ಕಣ್ಣಾರೆ ಕಂಡು ತನ್ನ ತಾಯಿ ಮೇಲೆಲ್ಲ ಅನುಮಾನ ಪಡುತ್ತಾ ತನ್ನ ತಂದೆ ಅವರಿಗೆ ದೈಹಿಕವಾಗಿ ಹಿಂಸೆ ಕೊಟ್ಟು ತುಂಬ ಕೆಟ್ಟದಾಗಿ ಮಾತಾಡಿ ನಾಲಿಗೆ ಚಪಲ ತೀರಿಸಿಕೊಳ್ಳುವ ಮನುಷ್ಯನನ್ನು ನೋಡಿ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟು ಅವರನ್ನು ಮನೆಯಿಂದ ಹೊರಗಾಕಿಸಿದ್ಲು. ಯಾರೇ ಆದರೂ ಅಷ್ಟೇ, ಮಾಡಿದ ಅಪವಾದ ಹೊತ್ತು ನಡೆಯೋದು ತುಂಬ ಕಷ್ಟ. ಪ್ರಭಾವತಿಯವರು ಅವತ್ತು ಕೂಡ ತಮ್ಮ ಮಕ್ಕಳ ಮದುವೆಗೆ ಏನು ಮಾಡೋದು ಎಂದು ಹೇಳಿದಾಗ ಧರಿತ್ರಿ ಹೇಳಿದ ಮಾತು, ಮಮ್ಮ, ಆ ಮನುಷ್ಯ ನಿನಗೆ ಎಷ್ಟು ಹಿಂಸೆ ಕೊಟ್ಟು ಎಷ್ಟು ಕೆಟ್ಟ ಪದಗಳನ್ನು ಮಾತಾಡಿದ್ದಾನೆ. ನೀನು ಇಡೀ ಸಮಾಜಕ್ಕೆ ಹೆದರುವ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ತಪ್ಪು ಮಾಡಿಲ್ಲ, ಏನು ಬೇಕಾದರೂ ಸಹಿಸ್ಬೋದು. ಆದರೆ ಕಟ್ಕೊಂಡ ಹೆಂಡತಿನ ಬೇರೆಯವನ ಜೊತೆಗೆ ಮಲಗಿ ಬಂದಿದೆಯಾ ಎಂದು ನೋಡುವ ಅನುಮಾನದವನನ್ನು ದೂರ ಇಡೋದೇ ಒಳ್ಳೆಯದು. ಈ ವಯಸ್ಸಲ್ಲಿ ನೀನು ಬೇರೆಯವನ ಜೊತೆಗೆ ಇದ್ದೆ ಅಂದರೆ ನೀನು ಆ ಕೆಲಸ ಮಾಡಬೇಕು ಎಂದಿದ್ರೆ ನಾವು ಚಿಕ್ಕವರಾಗಿದ್ದಾಗೆ ಮಾಡ್ಬೋದಿತ್ತು ಅಲ್ವಾ ಅಮ್ಮ? ನೀವು ಪಡುವ ಕಷ್ಟ ಅವನಿಗೇನು ಗೊತ್ತು? ಬೆಳಗ್ಗೆಯಿಂದ ಗಾರ್ಮೆಂಟ್ಸ್ನಲ್ಲಿ ನಿಂತು ಕೆಲಸ ಮಾಡುವ ಅವಶ್ಯಕತೆ ಇರಲಿಲ್ಲ ಅಲ್ವಾ? ನಿನಗೇನಾದರೂ ಹುಷಾರಿಲ್ಲ ಎಂದಾಗ ನಿನ್ನ ಸಂಬಳ ಬರಲಿ, ತೋರಿಸ್ತೀನಿ, ನಿನ್ನ ಕೆಲಸಕ್ಕೆ ಹೋಗು ಅನ್ನೋನೇ ವಿನಃ ನಿನಗಾಗಿ ಯಾವತ್ತಾದರೂ ಕಷ್ಟಪಟ್ಟಿದ್ದಾನ? ನಿನ್ನ ದುಡಿಮೆಯಲ್ಲಿ ಅವನು ಕೂತು ತಿಂದಿರೋದು ಎಂದಾದರೂ ಒಂದು ಸೀರೆ ಇಲ್ಲ ಹಬ್ಬಗಳಲ್ಲಿ ಒಂದು ಮೊಳ ಹೂ ಇದ್ಯಾವುದು ಅವನು ಮಾಡಿಲ್ಲ ಅಮ್ಮ. ಇನ್ನೊಂದು ವಿಷಯ ಅಂದರೆ ಆ ಮನುಷ್ಯನಿಗೆ
ಊರಲ್ಲಿ ಒಬ್ಬ ಹೆಂಗಸಿನ ಜೊತೆ ಸಂಬಂಧ ಇದೆ ಎಂದು ತನ್ನ ಫೋನ್ನಲ್ಲಿದ್ದ ಫೋಟೋ ತೋರಿಸಿ ನೋಡು ಅಮ್ಮ ಎಂದು ದೃಢವಾಗಿ ತನ್ನ ತಾಯಿಗೆ ನನಗೆ ನಾವೇ ಸಾಕು, ನಮಗೆ ನೀವೇ ಅಪ್ಪ ಅಮ್ಮ ಆಗಿ ಬೆಳೆಸಿದ್ದೀಯಾ, ಇನ್ನು ಮುಂದೆ ಕೂಡ ಹಾಗೆ ಇದ್ದು ಬಿಡೋಣ ಅಮ್ಮ ಎಂದಿದ್ಲು. ತಮ್ಮ ಮಗಳ ಮನಸ್ಥಿತಿ ಬಗ್ಗೆ ಗೊತ್ತಿದ್ದ ಪ್ರಭಾವತಿಯವರು ತಮ್ಮ ಅಳಿಯನಿಗೆ ಈ ಮೊದಲೇ ಹೇಳಿದ್ರು. ಆದರೂ ಅದ್ವೈತ್ ಕೈ ಮೀರಿ ತಪ್ಪು ನಡೆದೋಗಿತ್ತು. ಇದನ್ನೆಲ್ಲ ನೆನೆದ ಅದ್ವೈತ್ ಮತ್ತೆ ತನ್ನನ್ನು ಎಲ್ಲಿ ಶಾಶ್ವತವಾಗಿ ದರಿದ್ರಿ ದೂರ ಮಾಡ್ತಾಳೋ ಎಂದು ಎದುರಿದ. ಅದಕ್ಕೆ ಹುಡುಗ ಅವಳನ್ನು ಹುಡುಕಿ ಶತಾಯ ಗತಾಯ ಅವಳನ್ನು ಕಾಡಿ ಬೇಡಿ ಅವಳು ಅವನ ಬಾಯಿಯಿಂದ ಕೇಳಲು ಇಷ್ಟಪಡದ ಪದ ಎಂದರೆ ಸಾವು. ಅದನ್ನೇ ಕೊನೆಯ ಅಸ್ತ್ರವಾಗಿ ಹೇಳಿ ಅವಳ ಮನಸ್ಸನ್ನು ತನ್ನ ಕಡೆ ನೋಡುವಂತೆ ಮಾಡಿದ್ದ. ವಾಸ್ತವ ಅಂದರೆ ಅದ್ವೈತೇನು ಕೆಟ್ಟವನಲ್ಲ, ಆದರೆ ಪರಿಸ್ಥಿತಿ ಒಮ್ಮೊಮ್ಮೆ ಅವನನ್ನು ಕೆಟ್ಟವನಾಗಿಸಿತು. ಜೀವನದಲ್ಲಿ ಕಷ್ಟನೇ ಕಂಡವನು, ಅವಳಲ್ಲಿ ಎಲ್ಲವನ್ನೂ ಪಡೆದಿದ್ದ. ಈಗ ಮತ್ತೊಮ್ಮೆ ಅವಳನ್ನು ಪಡೆದಿದ್ದಾನೆ. ಈ ಬಾರಿ ದಸರಾದಲ್ಲಿ ದೇವರು ಮತ್ತೊಂದು ವರ ಕೊಟ್ಟಿದ್ದಾನೆ. ಅದೇ ದರಿದ್ರಿನ ವಾಪಸ್ ಅವನ ಬಾಳಿಗೆ ಕರೆತರೋದು. ಹೀಗೆ ತುಂಬ ಸಮಯ ಇಬ್ರು ತಮ್ಮ ನೋವನ್ನು ನೆನೆದು ಕೂತಿದ್ರು. ಕೊನೆಗೆ ಅದ್ವೈತ್ ಅವನೆದೆಗೆ ಹೊರಗೆ ಮಲಗಿರುವ ಹುಡುಗಿ ತಲೆ ಸವರುತ್ತಾ ಮನದಲ್ಲೇ ಇನ್ಯಾವತ್ತೂ ಇಂಥ ಒಂದು ತಪ್ಪು ನಾನು ಮಾಡಲ್ಲ ಎಂದು ನಿರ್ಧಾರ ಮಾಡ್ದ. ಇಂದೊಮ್ಮೆ ಅವಳಿಗೆ ಪ್ರಾಮಿಸ್ ಮಾಡಿದ, ಚೆನ್ನಾಗಿ ನೋಡ್ಕೋತೀನಿ ಅಂತ. ಬಟ್ ಅದನ್ನು ಮರ್ತಿದ್ದ. ಈಗ ಮತ್ತೊಮ್ಮೆ ತನ್ನ ಮನಸ್ಸಿಗೆ ಅದನ್ನು ನೆನಪಿಸಿದ್ದಾನೆ. ದರಿದ್ರಿ ತನ್ನ ನೋವನ್ನೆಲ್ಲ ಹೊರಗಾಕಿ ಅವನೆದೆಗೆ ಹೊರಗೆ ನಿದ್ದೆ ಮಾಡಿದ್ದಾಳೆ. ಮೌನ ವಾತಾವರಣ, ತಂಪು ಗಾಳಿ. ಅದ್ವೈತು ತನ್ನವಳ ಎತ್ಕೊಂಡು ಬೆಡ್ ಮೇಲೆ ಮಲಗಿಸಿ ತಲೆಗೆ ಕೈ ಕೊಟ್ಟು ಅವಳನ್ನೇ ನೋಡುತ್ತಾ ಮನಕ್ಕೆ ನೆಮ್ಮದಿಯ ಊಸೂಸಿದ್ದ. ಅದ್ವೈತು ನಿನ್ನ ಕಳ್ಕೊಳ್ತೀನಿ ಎಂದುಕೊಂಡಿದ್ದೆ, ಮತ್ತೆ ಸಿಕ್ಕಿದ್ಯಾ. ಮುಂದೆ ನೀನು ಹೇಗೆ ಹೇಳುತ್ತೀಯೋ ಹಾಗೆ ಎತ್ತೀನಿ ಚಿನ್ನಮ್ಮ. ನೀನು ಬಯಸಿದ್ದು ಇಡಿಯಷ್ಟು ಪ್ರೀತಿ. ಆದರೆ ನೀನು ಹೋದ್ಮೇಲೆ ನಿಜಕ್ಕೂ ವಾಸ್ತವ ತುಂಬ ಚೆನ್ನಾಗಿ ನನಗೆ ಅರ್ಥ ಮಾಡಿಸಿದೆ ಚಿನ್ನಮ್ಮ. ಹೆಂಡತಿ ಅಂದರೆ ಹೆಂಡತಿಯಾಗಿ ಮಾತ್ರ ನಮ್ಮ ಬಾಳಿಗೆ ಬರಲ್ಲ, ತಮ್ಮ ಜೀವನದಲ್ಲಿ ಎಲ್ಲ ವಿಷಯದಲ್ಲೂ ಇದ್ದಾಳೆ, ಮುಂದೆ ಇರ್ತಾಳೆ ಎಂದು ತಿಳಿಸಿಕೊಟ್ಟಿದ್ಯಾ, ಥ್ಯಾಂಕ್ಸ್ ಎಂದುಕೊಂಡ. ಬೆಳಿಗ್ಗೆ ತಾನೇ ಮುಂದೆ ಎದ್ದು ನೆಮ್ಮದಿಯಾಗಿ ಮಲಗಿರುವ ತನ್ನವಳ ಮಂದಹಾಸದ ಮುಖ ನೋಡಿ ನಗುತ್ತಾ ಸದ್ದಿಲ್ಲದೆ ಅವಳ ಕೆನ್ನಿಗೆ ಮುತ್ತಿಟ್ಟು, ಎಷ್ಟು ದಣಿದಿದ್ದೀಯ ಹುಡುಗಿ ಎಂದು ಹೆಂಡತಿ ತನ್ನ ಮಗುನ ನೋಡಿ ಎದ್ದು ತಾನೇ ಅಂಗಡಿಗೆ ಹೋಗಿ ಹಾಲು ತಂದು ಅವಳಿಗಾಗಿ ತಾನೇ ತಿಂಡಿ ಮಾಡಿ ಎಂದು ರೂಮ್ ಬಳಿ ಬಂದರೆ ಗಂಟೆ ಎಂಟಾದರೂ ಮಲಗಿರುವ ತಾಯಿ ಮಗಳನ್ನು ನೋಡಿ ಎಷ್ಟು ದಿನಗಳಾಗಿತ್ತು ಹೀಗೆ ಮಲಗಿ ಎಂದುಕೊಂಡ. ಮಗು ನಿಧಾನಕ್ಕೆ ಕಣ್ಬಿಟ್ಟು ಡ್ಯಾಡಿ ಎಂದೆತು. ಮಗುನ ಕರೆದುಕೊಂಡು ಹೋಗಿ ಹಲ್ಲುಜ್ಜಿಸಿ ಮುಖ ತೊಳೆದು ಹಾಲು ಕೊಟ್ಟು ತಿಂಡಿ ಮಾಡಿಸಿ ಟಿವಿ ಹಾಕಿ ನೋಡಲು ಬಿಟ್ಟು ತನ್ನವಳು ಮಲಗಿದ್ದಲ್ಲಿಗೆ ಬಂದ. ದರಿದ್ರಿ ಎಂದೂ ಹೀಗೆ ಮಲಗ್ತಿರ್ಲಿಲ್ಲ. ಬಟ್ ಹುಡುಗಿಗೆ ಅದ್ವೈತಿಂದ ದೂರ ಆದಾಗಿಂದನೂ ನಿದ್ದೆ ಊಟ ಎಲ್ಲ ಅರ್ಧ ಬರ್ಧ ಏನೋ ಒಂದು ಮಾಡಬೇಕು ಮಾಡ್ತಿದ್ಲು. ಇಂದು ಎಲ್ಲವನ್ನು ಮರೆತು ಮಲಗಿದ್ದಾಳೆ ಹುಡುಗಿ. ಅದ್ವೈತ್ ಚಿನ್ನಮ್ಮ ಎಂದು ಅವಳ ಕೆನ್ನೆ ತಟ್ಟಿ ಎಬ್ಬಿಸ್ತಿದ್ದಾನೆ. ಆದರೆ ಹುಡುಗಿ ಅಮ್ಮು ಪ್ಲೀಸ್ ಕೊಣೋ, ಅಮ್ಮನಿಗೆ ತಲೆನೋವಿದೆ, ಸಂಡೇ ಅಲ್ವಾ, ಅಜ್ಜಿ ಹತ್ರ ಇರು ಮಗನೆ ಅನ್ನೋದನ್ನು ಕೇಳಿ ಪಾಪ ಎನಿಸಿತು. ಆದರೂ ಚಿನ್ನಮ್ಮ ಕಣ್ಬಿಡು, ತಿಂಡಿ ಮಾಡಿ ಮಲಗು ಎಂದ. ದರಿದ್ರಿ ನಿದ್ದೆಯಲ್ಲೇ ನಿಧಾನಕ್ಕೆ ಕಣ್ಣು ಬಿಟ್ಟ ಹುಡುಗಿ ಕಣ್ಣಿಗೆ ಅದ್ವೈತ್ ನಗು ಮುಖದ ದರ್ಶನವಾಗಿತ್ತು. ಅದ್ವೈತ್ ಶರ್ಟ್ ಇಳಿದು, ನನ್ನ ಅಳಿಸಿ ನೀವು ನಗ್ತಿದ್ದೀರಾ, ಪ್ರತಿದಿನ ಹೀಗೆ ಅಲ್ವಾ, ಬದಲಾಗಲ್ವಾ ಎಂದು ತಿರುಗಿ ಮತ್ತೆ ಮಲಗುವ ಹುಡುಗಿ ನೋಡಿ ಅದ್ವೈತ್ಗೆ ಪಿಚ್ಚನಿಸಿತು. ಅದ್ವೈತು ಅಲ್ಲೇ ಕೂತು, ಅಂದರೆ ಪ್ರತಿದಿನ ನನ್ನ ನೆನಪಲ್ಲೇ ದಿನ ಪ್ರಾರಂಭ ಮಾಡ್ತಿದ್ಲ ಎಂದು ದರಿದ್ರಿ ಬೋಲಾಗಿ ಮಲಗಿ, ಹೋಗು ಡುಮ್ಮು, ನೀನು ಎಷ್ಟು ಕೆಟ್ಟವರು, ನಾನು ಎಷ್ಟು ಪ್ರೀತಿ ಮಾಡಿದ್ರೂ ನೀನು ನನ್ನ ಪ್ರೀತಿ ಮಾಡಲ್ಲ, ಮೊದಲ ಪ್ರೀತಿ ನೀವು, ಬಿಡೋ ಮನಸ್ಸಿಲ್ಲ, ನಿಮ್ಮ ಮನೆಯವರು ನಮ್ಮನ್ನು ಬದುಕೋಗಿ ಬಿಡಲ್ಲ, ಸಾಕಾಗಿದೆ ಜೀವನ ಎಂದಿದ್ದು ಕೇಳಿದ ಅದ್ವೈತ್ ಕಣ್ಣು ಹನಿಗೂಡಿತ್ತು. ತಕ್ಷಣ ಅದ್ವೈತು
ದರಿದ್ರನ ತನ್ನ ಕಡೆ ಎಳೆದು ಅವನೆದೆ ಕೂಡಲೇ ಬಚ್ಚಿಡುವ ಹಾಗೆ ತಬ್ಬಿ, ಸಾರಿ ಕಣು, ಐ ಆಮ್ ರಿಯಲಿ ಸಾರಿ ಎಂದಿದ್ದ. ಅದ್ವೈತ ಹೇಳಿದ ರಭಸಕ್ಕೆ ಹುಡುಗಿ ನಿದ್ದೆ ಹೋಗಿ ಸಡನ್ ಆಗಿ ಇವ್ರಿಗೇನಾಯ್ತು ಎಂದು ಕಣ್ಬಿಟ್ಟು ಅವನ ಮುಖ ನೋಡಿ ಏನಾಯ್ತು ಎಂದಳು. ಅದ್ವೈತು ಅವಳ ಮೊಗದಲ್ಲೇ ಹರಡಿದ ಕೂದಲು ಸಿರಿಸಿ, ದಿನ ಹೀಗೆ ಬೈತಿದ್ದ ನನ್ನ ಎಂದ ಅವಳನ್ನೇ ನೋಡುತ್ತಾ. ಈಗ ದರಿದ್ರಿಗೆ ಗೊತ್ತಾಗಿತ್ತು ತಾನು ಏನೋ ನಿತ್ಯ ಕಣ್ಣಲ್ಲಿ ಮಾತಾಡಿದ್ದಾನೆ ಎಂದು. ಅದಕ್ಕೆ ತುಟಿ ಹರಡಿಸಿ, ನನ್ನ ಮನಸ್ಸಿಗೆ ತುಂಬ ನೋವಾದಾಗ ಇಲ್ಲ ತುಂಬ ಖುಷಿಯಾದಾಗ ಹೀಗೆ ನಿತ್ಯ ಕಣ್ಣಲ್ಲಿ ಮಾತಾಡ್ತೀನಂತೆ, ಹಾಗಂತ ಮಮ್ಮ ಹೇಳೋರು. ನಾನು ಯಾವತ್ತೂ ಇದನ್ನು ನೋಡಿಲ್ಲ, ಬಟ್ ದರ್ಶನ್ ಕೂಡ ಇದನ್ನು ಹೇಳಿದ್ದಾನೆ, ಅಜ್ಜಿ ಕೂಡ ಹೇಳಿತು, ಈಗ ನೀವು ನೋಡಿದ್ರಾ ಎಂದಳು ತುಸು ಮುಜುಗರದಲ್ಲೇ. ಅವಳ ಮಾತು ಕೇಳಿದ ಅದ್ವೈತು, ಇದು ಒಳ್ಳೇದಲ್ವಾ, ಖುಷಿ ಆಗಲಿ ದುಃಖ ಆಗಲಿ ಮನಸ್ಸಿನಿಂದ ಹೊರಗಾಕೋದು ಎಂದ. ದರಿದ್ರಿ ತುಟಿ ಬಿರಿದು, ತಲೆ ಹೋಗೋ ಘಟನೆನೇ ಹೀಗೆ ಹೇಳಿದ್ರೆ ಅಷ್ಟೇ ಕತೆ ಎಂದು ಎದ್ದೇಳ ನೋಡುವ ಹುಡುಗಿನ ಅದ್ವೈತು ತಡೆದು, ಇವತ್ತು ಇರು ಚಿನ್ನಮ್ಮ ಪ್ಲೀಸ್ ಎಂದ. ದರಿದ್ರಿ ಅವನ ಮುಖ ನೋಡಿ ಸರಿ ಎಂದು ಒಪ್ಪಿದ್ಲು. ಅದ್ವೈತ ಖುಷಿಗೆ ಎಸ್ ಎಂದು ನಗುತ್ತಾ ಅವಳ ಹಣೆಗೆ ಮುತ್ತಿಟ್ಟು ಥ್ಯಾಂಕ್ಸ್ ಎಂದಿದ್ದ. ಮುಂದಿನ ಸಂಚಿಕೆಯಲ್ಲಿ ಧರಣಿ ಮದುವೆ ಮಾಡೋಣ. ಅಲ್ಲಿ ಮತ್ತೆ ಒಂದಾದ ಜೋಡಿ ಮನಸ್ಸುಗಳನ್ನು ತಮ್ಮ ಹಳೆ ಪ್ರೀತಿಯ ಹೊಸ ರೀತಿ ನೋಡೋಣ. ಎಂದಿನಂತೆ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.